ರಾಮ, ಏ ರಾಮ, ಆಮ ನಿಮ್ಮ ಅಜ್ಜಿ ತಾತಂಗೆ ಕೂಳಾಕ್ಬೇಕು. ಅಲ್ಲಿದೆಯಲ್ಲ ತಟ್ಟೆ, ಅದನ್ನ ತಗೊಂಬಾ. ಹಾ ಬಂದೆ. ಸರಿಯಾಗಿ ಹಿಡಿಯೋ ತಟ್ಟೆನ. ಎಂತೆಂತರೋ ನೆಗದ್ ಬಿದ್ದೋದ್ರು, ಇವ್ರಿಗೇನು ಬರ್ಲಿಲ್ಲ ಹೊತ್ತು. ಇದು ತುಪ್ಪ, ನಿಮ್ಮ ಅಪ್ಪಂಗ್ ಮಾತ್ರ ಕೊಡು, ಅರ್ಥ ಆಯ್ತಾ? ಹೋಗು. ರಾಮು, ಸ್ಕೂಲ್ ಗೊತ್ತಾಗ್ಲಿಲ್ವೇನೋ? ಏನಿಲ್ಲಮ್ಮ, ಈ ತಟ್ಟೆನ್ ಜೋಪಾನಾಗಿ ತೆಗ್ದಿಡ್ತಿದ್ದೀನಿ. ಮುಂದೆ ನಿಮ್ಗೂ ವಯಸ್ಸಾದ್ಮೇಲೆ ಇದೇ ತಟ್ಟೆಗೆ ಊಟ ಆಗಕ್ ಬೇಕಲ್ಲಮ್ಮ. ಸರಿಯಾಗಿ ಹೇಳ್ದೆ ರಾಮು. ಮಾಡಿದುಣ್ಣು ಮಾರಾಯ ಅನ್ನೋ ಗಾದೆ ಹಾಗೆ ನಿಮ್ಮ ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಟ್ಟು ಈ ಸಮಾಜದಲ್ಲಿ ಒಳ್ಳೆ ನಾಗರಿಕರನ್ನಾಗಿ ಮಾಡಿದ್ದಾರೆ. ಹೆತ್ತ ತಂದೆ ತಾಯಿ ಋಣ 100 ಜನ್ಮ ಎತ್ತು ಬಂದ್ರೂ ತೀರ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಹೆತ್ತ ತಂದೆ ತಾಯಿಗೆ ಒಂದು ತುತ್ತು ಊಟನೂ ಹಾಕೋಕ್ಕಾಗದೆ ಬಾಯಿಗೆ ಬಂದ ಹಾಗೆ ಬೈತಿದ್ದೀರಲ್ಲ. ಈ ನಿಮ್ಮ ಕರ್ಮ 100 ದೇವಸ್ಥಾನ ಸುತ್ತಿ ಅರ್ಚನೆ ಮಾಡಿಸಿದ್ರು ಕಳೆಯೋದಿಲ್ಲ. ನಿಮ್ಮಂಥ ಪಾಪಿಗಳಿರೋದ್ರಿಂದಲೇ ನಮ್ಮ ಸರ್ಕಾರ ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆಯನ್ನ 2007ರಲ್ಲೇ ಜಾರಿಗೆ ತಂದಿದೆ. ನಿಮ್ಮ ಹಿರಿಯರಿಗೆ ಆಹಾರ, ವಸತಿ, ಬಟ್ಟೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನ ನೀವು ಒದಗಿಸಲೇಬೇಕು. ಇಲ್ಲದೆ ಹೋದ್ರೆ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ ಅನ್ವಯ ನಿಮ್ಮನ್ನ ಬಂಧಿಸಿ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗುತ್ತೆ. ಹಿರಿಯರನ್ನ ಅಲಕ್ಷಿಸಬೇಡಿ, ಶಿಕ್ಷೆಗೆ ಗುರಿಯಾಗಬೇಡಿ, ಅವರನ್ನ ಪ್ರೀತಿಯಿಂದ ಕಾಣಿ.